ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಡಬಲ್ ಗೇಮ್ ಮತ್ತೊಂದು ಸಲ ಬಯಲಾಯಿತು ನೋಡಿ. ಮೊದಲೇ ಪಾಕಿಸ್ತಾನ ಅಂದ್ರೆ ಯಾರೂ ನಂಬಲ್ಲ ಬಿಡಿ. ಮೇರಾ ದೋಸ್ತ್ ಅನ್ನುತ್ತಲೇ ಬೆನ್ನಿಗೆ ಚೂರಿ ಹಾಕೋದು ಪಾಕಿಸ್ತಾನಕ್ಕೆ ಹೊಸದೇನೂ ಅಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸ್ತೀವಿ ಅಂತ ಸಂಧಾನಕಾರನಾಗಿ ಓಡಾಡ್ತಿರುವ ಪಾಕಿಸ್ತಾನ ಇರಾನ್ಗೆ ಗೊತ್ತೇ ಆಗದಂತೆ ಧೋಕಾ ಮಾಡಿದೆ. ಇರಾನ್ ಮೊದಲೇ ಎಲ್ಲಾ ನಾಯಕರನ್ನ ಕಳೆದುಕೊಂಡು ರಕ್ತದಲ್ಲಿ ಕೈ ತೊಳೆಯುತ್ತಿದೆ. ಅಂಥ ಹೊತ್ತಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿ ಬೆನ್ನಿಗೆ ಚಾಕು ಹಾಕೇ ಬಿಟ್ಟಿದೆ ಪಾಪಿ ಪಾಕಿಸ್ತಾನ. ಅಸಲಿಗೆ ಏನಾಯ್ತು ಅಂತೀರಾ? ಹೇಳ್ತೀನಿ. ನಿನ್ನೆ ಇರಾನ್ ವಿದೇಶಾಂಗ ಸಚಿವರು ಏನಂತ ಟ್ವೀಟ್ ಮಾಡಿದ್ರು? ನಮ್ಮ ಮಿತ್ರರು ಹೊರ್ಮುಜ್ ಜಲಸಂಧಿ ಮೂಲಕ ಹೋಗಬಹುದು. ಭಾರತ, ರಷ್ಯಾ, ಚೀನಾ, ಇರಾಕ್ ಹಾಗೂ ಪಾಕಿಸ್ತಾನದ ತೈಲ ಹಡಗು ಹೋಗಲು ಯಾವ ಸಮಸ್ಯೆ ಇಲ್ಲ ಅಂತ ಇರಾನ್ ಟ್ವೀಟ್ ಮಾಡ್ತು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಹೇಳುತ್ತಲೇ ಬಂದ್ರು, ಇರಾನ್ ನಮಗೆ ಸರೆಂಡರ್ ಆಗಿದೆ, ನಮಗೆ ಒಂದು ಗಿಫ್ಟ್ ಕೊಟ್ಟಿದೆ. ಏನು ಗಿಫ್ಟ್ ಸಾರ್ ಅಂತ ಕೇಳಿದ್ರೆ ಹೇಳಲಿಲ್ಲ. ಅದಾದ ಮರುದಿನ ಮತ್ತೆ ಟ್ರಂಪ್ ಹೇಳ್ತಾರೆ, ತೈಲದ ವಿಷಯಕ್ಕೆ ಸಂಬಂಧಿಸಿದ ಗಿಫ್ಟ್ ಇರಾನ್ ನಮಗೆ ಕೊಟ್ಟಿದೆ ಅಂತ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಹೇಳ್ತಾರೆ, ಇರಾನ್ ಗಿಫ್ಟ್ ಏನು ಸರ್ ಅಂತ ಕೇಳಿದ್ರಲ್ಲ, ಹೇಳ್ತೀನಿ ಕೇಳಿ. ಇರಾನ್ ಈಗಾಗಲೇ ನಮ್ಮೆದುರು ಸೋತಿದೆ. ಹೀಗಾಗಿ ಸಂಧಾನದ ಭಾಗವಾಗಿ 10 ತೈಲ ಹಡಗುಗಳನ್ನ ಇರಾನ್ ಕಳಿಸಿಕೊಟ್ಟಿದೆ. ಆ 10 ಹಡಗುಗಳು ಪಾಕಿಸ್ತಾನದ ಧ್ವಜ ಹಾಕಿಕೊಂಡು ಹೊರ್ಮುಜ್ ಜಲಸಂಧಿ ದಾಟಿವೆ ಅಂದ್ಬಿಟ್ರು. ಹೀಗೆ 10 ಹಡಗುಗಳು ಪಾಕಿಸ್ತಾನ ಧ್ವಜ ಹಾಕಿಕೊಂಡು ಹೊರ್ಮುಜ್ ಜಲಸಂಧಿ ದಾಟಿದ್ದು ಅಂತ ಅಂದ್ರಲ್ಲ, ಅಲ್ಲೇ ನೋಡಿ ಸಾಕಷ್ಟು ಅನುಮಾನ ಮೂಡಿದ್ದು. ಇರಾನ್ ಟ್ರಂಪ್ ಹೇಳಿದ ಹಾಗೆ ಸರೆಂಡರ್ ಆಗಿದ್ದೇ ನಿಜವಾಗಿದ್ರೆ ಹೊರ್ಮುಜ್ ಜಲಸಂಧಿಯಲ್ಲೇ ಇರುವ ಅಮೆರಿಕದ 10 ಹಡಗುಗಳು ಕಳಿಸಿಕೊಡಬಹುದಾಗಿತ್ತು. ಸಂಧಾನದ ಭಾಗವಾಗಿ ಅಮೆರಿಕದ 10 ಹಡಗು ಕಳಿಸಿದ್ದೇವೆ. ಇನ್ನು ಮುಂದೆ ನಾವು ನೀವು ಒಂದು ಕಡೆ ಕೂತು ಮಾತಾಡಿಕೊಳ್ಳೋಣ. ನೀವು ಈಗಾಗಲೇ ನಮ್ಮ ನಾಯಕರನ್ನೆಲ್ಲ ಕೊಂದು ಹಾಕಿದ್ದೀರಿ, ಇನ್ನಾದ್ರೂ ನಮ್ಮನ್ನ ಬದುಕಲು ಬಿಡಿ ಅಂತ ಹೇಳ್ತಿತ್ತು. ಆದ್ರೆ ಹೊರ್ಮುಜ್ ಹಿಂದೆ ಇರುವ ಅಮೆರಿಕದ ಹಡಗುಗಳು ಅಲ್ಲೇ ಇವೆ. ಆದ್ರೆ ಟ್ರಂಪ್ ಮಾತ್ರ ಪಾಕಿಸ್ತಾನ ಧ್ವಜ ಹಾಕಿಕೊಂಡು 10 ಹಡಗು ಕಳಿಸಿದ್ದಾರೆ ಅಂತಾರೆ. ಇದನ್ನೆಲ್ಲ ಚೆಕ್ ಮಾಡಿದಾಗ್ಲೇ ಪಾಕಿಸ್ತಾನದ ಧೋಕಾ ಕಥೆಗೆ ದೊಡ್ಡ ಟ್ವಿಸ್ಟ್ ಸಿಗೋದು. ನಾನು ಆವಾಗ್ಲೇ ಹೇಳಿಲ್ವಾ, ಮೇರಾ ಭಾಯ್ ಮೇರಾ ದೋಸ್ತ್ ಅಂತ ಪಾಕಿಸ್ತಾನ ಇರಾನ್ಗೆ ಬೆನ್ನಿಗೆ ಚೂರಿ ಹಾಕಿದೆ ಅಂತ. ಮೊನ್ನೆ ಇರಾನ್ ಪಾಕಿಸ್ತಾನದ ಹಡಗುಗಳು ಹೋಗಬಹುದು ಅಂದಿದ್ದೆ ತಡ. ಅಲ್ಲಿರುವ ಕೆಲವು ಬೇರೆ ಬೇರೆ ಹಡಗುಗಳಿಗೂ ತನ್ನ ದೇಶದ ಧ್ವಜ ಹಾಕಿಕೊಂಡು ಪರ್ಷಿಯನ್ ಗಲ್ಫ್ ನಿಂದ ಹೊರ್ಮುಜ್ ಗಡಿ ದಾಟಿಸಿದೆ. ಇರಾನ್ ಕೂಡ ಏನು ಅಂದುಕೊಂಡಿದೆ, ನಮ್ಮ ಮಿತ್ರ ರಾಷ್ಟ್ರ ಪಾಕಿಸ್ತಾನ ಅಲ್ವಾ, ಎಲ್ಲಾ ಹಡಗು ಹೋಗಲಿ ಅಂತ IRGC ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇತ್ತ ಪರ್ಷಿಯನ್ ಗಲ್ಫ್ ನಿಂದ 10 ಹಡಗುಗಳು ಓಮನ್ ಗಲ್ಫ್ಗೆ ಬಂದಿದ್ದೇ ತಡ. ಪಾಕಿಸ್ತಾನದ ಕರಾಚಿ ಬಂದರಿಗೆ ಹೋಗ್ಬೇಕಲ್ವಾ, ಹಾಗೆ ಹೋಗಿಲ್ಲ. ಈ 10 ಹಡಗುಗಳು ಅಮೆರಿಕದ ಕಡೆಗೆ ಹೊರಟಿವೆ. ಅಂದ್ರೆ ಪಾಕಿಸ್ತಾನ 10 ಹಡಗುಗಳನ್ನ ತನ್ನ ದೇಶಕ್ಕೆ ಕೊಂಡೊಯ್ಯುತ್ತೇವೆ ಅಂತ ಸುಳ್ಳು ಹೇಳಿ ಅಮೆರಿಕದತ್ತ ಕಳಿಸಿ ಸಾವಿನ ಮನೆಯಲ್ಲಿ ಇರುವ ಇರಾನ್ಗೆ ಧೋಕಾ ಮಾಡಿದೆ. ಈ ಸುದ್ದಿ ಇರಾನ್ಗೆ ತಿಳಿಯುತ್ತಿದ್ದಂತೆ ಮುಂದಿನ ಸಲ ಬನ್ನಿ ಅಂತ ಕತ್ತಿ ಮಸಿಯುತ್ತಿದೆ. ಇಂದು ಹೊರ್ಮುಜ್ ಸಮೀಪ ಬಂದ ಪಾಕಿಸ್ತಾನ ಒಂದು ತೈಲ ಹಡಗಿಗೆ ದಾಳಿ ನಡೆಸಿ ಸುಟ್ಟು ಹಾಕಿದೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಮತ್ತೇನ್ ಮಾಡ್ತಾರೆ, ನಾನು ನಿಮ್ ಜೊತೆ ಇದ್ದೀನಿ ಅಂತ ಅಮೆರಿಕದ ಪರ ಕೆಲಸ ಮಾಡಿದ್ರೆ ಇರಾನ್ ಸುಮ್ಮನಿರೋದಕ್ಕೆ ಸಾಧ್ಯನಾ? ನಮ್ಮ ಜನ ಪಾಕಿಸ್ತಾನದಲ್ಲಿ ಬಿರಿಯಾನಿ ಬೇಯಿಸಲು ಗ್ಯಾಸ್ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಡಗು ತೆಗೆದುಕೊಂಡು ಹೋಗಿ ಅಮೆರಿಕಕ್ಕೆ ಕೊಡ್ತಾರೆ ಅಂತಂದ್ರೆ ಈ ಭಿಕಾರಿ ದೇಶಕ್ಕೆ ಏನ್ ಹೇಳ್ಬೇಕು ಹೇಳಿ? ನಮ್ಮ ದೇಶಕ್ಕೆ ಪಾಕಿಸ್ತಾನ ಕಾಲಿಟ್ಟರೆ ಹುಷಾರ್ ಅಂತ ಇರಾನ್ ಹೇಳಿದೆಯಂತೆ. ಈ ಪಾಕಿಸ್ತಾನ ಮಾಡೋದೆಲ್ಲ ಇಂಥ ಕಿತಾಪತಿ ಕೆಲಸಗಳನ್ನೇ ನೋಡಿ. ಇರಾನ್ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ತು, ಆದ್ರೆ ನಿಯತ್ತಿಗೆ ಬೆಲೆ ಕೊಡದೆ ಡಬಲ್ ರೋಲ್ ಮಾಡಿದ್ರೆ ಹೇಗೆ ಹೇಳಿ? ಈಗ ಸದ್ಯ ಪಾಕಿಸ್ತಾನಕ್ಕೆ ಬೇರೇನ್ ಕೆಲ್ಸ? ಅವರದ್ದು ಒಂದೇ ಕೆಲ್ಸ. ಏನದು? ಅಮೆರಿಕ ಹೇಳಿದಂತೆ ಇರಾನ್ ಸೌದಿ, ಟರ್ಕಿ, ಕತಾರ್ಗೆ ಹೇಳಿಕೊಂಡು ಬರುವ ಪೋಸ್ಟ್ ಮ್ಯಾನ್ ಕೆಲಸ. ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡಿ ಈ ಯುದ್ಧ ನಿಲ್ಲಿಸುತ್ತೆ ಅಂತ ನಮಗಂತೂ ಅನ್ಸಲ್ಲ. ಇಂಥ ದ್ರೋಹ ಮಾಡಿದ ಪಾಕಿಸ್ತಾನವನ್ನ ಇರಾನ್ ಈಗ ನಂಬುವ ಸ್ಥಿತಿಯಲ್ಲೂ ಇಲ್ಲ. ಪಾಕಿಸ್ತಾನ ಯಾರ ಜೊತೆ ಚೆನ್ನಾಗಿದೆ ಹೇಳಿ?
ಭಾರತದಲ್ಲಿ ನಡೆದ ಎಲ್ಲಾ ಉಗ್ರ ಕೃತ್ಯಗಳಿಗೂ ಕಾರಣ ಇದೇ ಪಾಕಿಸ್ತಾನ. ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೀವು ಅಂತ ಕೇಳಿ ಕೊಂದ್ರಲ್ಲ, ಆ ಉಗ್ರರು ಕೂಡ ಇದೇ ಪಾಕಿಸ್ತಾನದವರೇ. ಪಾಕಿಸ್ತಾನ ನಂಬಲರ್ಹ ದೇಶವಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ಟ್ರಂಪ್ ಹಿಂದೆ ಮುಂದೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಓಡಾಡ್ತಿದ್ದಾರೆ. ಆದ್ರೆ ಇದು ಎಷ್ಟು ದಿನ ಇರುತ್ತೋ ನಡೆಯುತ್ತೋ ಗೊತ್ತಿಲ್ಲ. ಅಮೆರಿಕಾದ ಗುಪ್ತಚರ ಸಚಿವಾಲಯದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಏನ್ ಹೇಳಿದ್ರು ಗೊತ್ತಾ? ಇರಾನ್ಗಿಂತಲೂ ನಮಗೆ ಪಾಕಿಸ್ತಾನದಿಂದಲೇ ಹೆಚ್ಚು ಅಪಾಯ ಅಂದಿದ್ರು. ಈ ಸೂಕ್ಷ್ಮ ವಿಷಯವನ್ನ ಟ್ರಂಪ್ ಮರೆತಂತೆ ಕಾಣ್ತಿದೆ. ತುಳಸಿ ಗಬ್ಬಾರ್ಡ್ ಮಾತಿಗೆ ಪಾಕಿಸ್ತಾನದ ಮಾಜಿ ರಾಯಭಾರಿ ಅಬ್ದುಲ್ ಬಸಿತ್ ಏನ್ ಹೇಳಿದ್ರು ಗೊತ್ತಾ? ಒಂದು ವೇಳೆ ಪಾಕಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ನಾವು ಅಮೆರಿಕಕ್ಕೆ ದಾಳಿ ಮಾಡಲೂ ಆಗಲ್ಲ. ಹೀಗಾಗಿ ಭಾರತದ ದೆಹಲಿ, ಮುಂಬೈ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀವಿ ಅಂತ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದ್ದ. ಭಾರತ ಈತನ ಹೇಳಿಕೆಗೆ ಯಾರೇ ಅನ್ಲಿಲ್ಲ ಬಿಡಿ. ಆಪರೇಷನ್ ಸಿಂಧೂರ ಪಾಕಿಸ್ತಾನ ಅವಾಗವಾಗ ಮರೆತು ಬಿಡುತ್ತೆ ನೋಡಿ, ಅದೇ ಸಮಸ್ಯೆ ಆಗೋದು. ಪಾಕಿಸ್ತಾನ ತಾವೇ ಶ್ರೇಷ್ಠರು ಅನ್ನೋ ಭ್ರಮೆಯಲ್ಲಿ ಅದೇ ರೀತಿಯಲ್ಲಿ ಮಾತಾಡುತ್ತೆ ಅಲ್ವಾ? ಕೆಲವೇ ದಿನಗಳ ಹಿಂದೆ ಆಫ್ಘಾನಿಸ್ತಾನದ ಆಸ್ಪತ್ರೆ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರಲ್ಲ, ಸತ್ತಿದ್ದು ಎಷ್ಟು ಜನ ಹೇಳಿ? 400 ಜನ. ಅದೇ ಇರಾನ್ನಲ್ಲಿ ಶಾಲೆ ಮೇಲೆ ಅಮೆರಿಕ ದಾಳಿ ಮಾಡ್ತು ಅಂತ ಭಾರತದಲ್ಲೂ ಎದೆ ಬಡಿದುಕೊಂಡು ಕಣ್ಣೀರು ಹಾಕಿದ್ರು. ಅವರೆಲ್ಲರೂ ಪಾಕಿಸ್ತಾನ ಮೇಲಿನ ದಾಳಿಗೆ ಖಂಡನೆ ಕೂಡ ಮಾಡಲಿಲ್ಲ. ಇದೇ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆಗೆ ನ್ಯಾಟೋ ಮಾದರಿಯಲ್ಲಿ ಸೇನಾ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಕಾರ ಉಭಯ ದೇಶಗಳಲ್ಲಿ ಯಾವ ದೇಶದ ಮೇಲೂ ದಾಳಿ ಮಾಡಿದ್ರೆ ಮತ್ತೊಂದು ದೇಶ ಅದರ ಬೆಂಬಲಕ್ಕೆ ಬರಬೇಕು. ಮೊನ್ನೆ ಸೌದಿ ಮೇಲೆ ಇರಾನ್ ಎಷ್ಟೆಲ್ಲಾ ದಾಳಿ ಮಾಡ್ತು, ಪಾಕಿಸ್ತಾನ ಮಾಡಿದ್ದೇನು? ಬೆಚ್ಚಗೆ ಮನೆಯಲ್ಲಿ ಕುಳಿತಿತ್ತು. ಸೌದಿ ಅರೇಬಿಯಾಗೂ ಕರೆ ಮಾಡೋದು ನಿಮ್ಮ ಜೊತೆ ಇದ್ದೀವಿ ಅನ್ನೋದು, ಇರಾನ್ಗೂ ಕರೆ ಮಾಡೋದು ನಿಮ್ಮ ಜೊತೆ ಇದ್ದೀವಿ ಅನ್ನೋದು. ಇದು ಪಾಕಿಸ್ತಾನದ ಕರಾಳ ಮುಖ. ಇದು ಪಾಕಿಸ್ತಾನದ ಕಥೆ ಬಿಡಿ. ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ಜಗತ್ತಿನ ಎದುರು ದೊಡ್ಡ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಮಾತಿದೆ. ಅದು ಏನಂತೀರಾ? ಪಾಕಿಸ್ತಾನ ಕೂಡ 10 ಹಡಗು ಅಮೆರಿಕಕ್ಕೆ ಕಳಿಸಿದೆ ಅನ್ನೋದೇ ಸುಳ್ಳು ಅಂತಾರೆ ತಜ್ಞರು. ವಾಲ್ಟರ್ ಬ್ಲೂಮ್ಬರ್ಗ್ ಎನ್ನುವರು ಶಿಪ್ ಟ್ರ್ಯಾಕ್ ರೆಕಾರ್ಡ್ ಬಿಡುಗಡೆ ಮಾಡಿದ್ದಾರೆ. ಇರಾನ್ ಭಾಗದಲ್ಲಿ ಇಲ್ಲಿ ತನಕ 4 ಹಡಗುಗಳು ಕಾಣಿಸಿಕೊಂಡಿವೆ. ಆ ಹಡಗುಗಳ ಹೆಸರು ರೈಫಾ, ಝೀ, ಗ್ಯಾಸ್ ಲಕ್ಕಿ, ಲೆವೆಂಟಸ್. ರೈಫಾ ಎಂಬ ಹಡಗು ಲೈಬೇರಿಯನ್ ಧ್ವಜ ಹೊತ್ತುಕೊಂಡು ಹೋಗ್ತಿರುವಂತಹ ಕಾರ್ಗೋ ಶಿಪ್. ಗ್ಯಾಸ್ ಲಕ್ಕಿ ಪನಾಮಾ ದೇಶದ ಧ್ವಜ ಹಾಕಿಕೊಂಡು ಹೊರಟಿರುವಂತಹ ಗ್ಯಾಸ್ ಕೆಮಿಕಲ್ ಟ್ಯಾಂಕರ್. ಇನ್ನು ಝೀ ಎಂಬ ಶಿಪ್ ಮಾಲ್ಟಾ ದೇಶದ ಧ್ವಜ ಹಾಕಿಕೊಂಡು ಇರಾನ್ನಿಂದಲೇ ಬ್ರೆಜಿಲ್ಗೆ ಹೊರಟಿದೆಯಂತೆ. ಇನ್ನೊಂದು ಲೆವೆಂಟಸ್ ಕೂಡ ಕಾರ್ಗೋ ಶಿಪ್ ಅಂತೆ. ಹಾಗಿದ್ರೆ ಇದರಲ್ಲಿ ಯಾರು ಸುಳ್ಳು? ಪಾಕಿಸ್ತಾನ 10 ಹಡಗು ಕಳಿಸಿದ್ದು ಸುಳ್ಳ? ಟ್ರಂಪ್ 10 ಹಡಗು ಬರ್ತಿವೆ ಅಂತ ಹೇಳಿದ್ದು ಸುಳ್ಳ? ಇಲ್ಲವೇ ಪಾಕಿಸ್ತಾನ ನಮಗೆ ಧೋಕಾ ಮಾಡಿದೆ ಅಂತ ಇರಾನ್ ಹೇಳಿದ್ದು ಸುಳ್ಳ? ಒಂದು ವೇಳೆ ಇರಾನ್ ಹೇಳಿದಂತೆ ಪಾಕಿಸ್ತಾನ ಧೋಕಾ ಸ್ಟೋರಿ ನಿಜವೇ ಆಗಿದ್ರೆ ಇಡೀ ವಿಶ್ವದಲ್ಲೇ ಯಾರೂ ಕೂಡ ಮುಂದೆ ಬಾ ಅಂತ ಪಾಕ್ಗೆ ಕರೆಯೋದಕ್ಕೆ ಹೋಗೋದಿಲ್ಲ. ಹೇಳಿ ಕೇಳಿ ಮೊದಲೇ ಸಾಲದಲ್ಲಿ ಬದುಕುತ್ತಿರೋ ದೇಶ ಅದು. ಸ್ವಲ್ಪ ಸೌದಿ ಅರೇಬಿಯಾ ಸಾಲ ಕೊಟ್ಟು ಬೇನಿಗೆ ನಿಂತಿತ್ತು. ಈಗ ಸೌದಿ ಅರೇಬಿಯಾವೇ ಯುದ್ಧದಿಂದ ಸಾಕಷ್ಟು ನಷ್ಟ ಅನುಭವಿಸಿದೆ. ಹೀಗಾಗಿ ಪಾಕಿಸ್ತಾನದ ಶಹಬಾಜ್ ಶರೀಫ್ಗೆ ಈಗ ಉಳಿದಿರೋದು ಟ್ರಂಪ್ ಪಾದ ಮಾತ್ರ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.